ನಮಸ್ಕಾರ ವೀಕ್ಷಕರೇ, ಸುನೀತಾ ಸೃಜನಾತ್ಮಕ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಈ ಚಟ್ನಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ಲ, ಎದ್ರದಪ್ಪ ಚಟ್ನಿ ಅಂತ ಅಂದ್ಕೊಂಡ್ರಾ? ಇದು ನಲ್ಲಿಕಾಯಿ ಚಟ್ನಿ. ನೋಡಿ ಇಲ್ಲಿ ಈ ನಲ್ಲಿಕಾಯಿನ ಮೊದಲಿಗೆ ನಾವು ಹೇಗೆ ಮಾಡಬೇಕಂದ್ರೆ, ಮೊದಲಿಗೆ ನಾವು ನಲ್ಲಿಕಾಯಿ ತೊಗೊಂಡು ಎಲ್ಲ ಸ್ವಚ್ಛ ಮಾಡಿಕೊಂಡು ಅದರಲ್ಲಿ ಬೀಜ ಇಲ್ಲದೇ ಇರೋ ಹಾಗೆ ಸೈಡಿಗೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ಹೇಗಪ್ಪ ಅಂತೀರಾ? ನೋಡಿ ಇಲ್ಲಿ. ನಂತರ ಈ ರೀತಿ ಕಟ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡಿ ಹಸಿಮೆಣಸಿನ್ಕಾಯಿ ಹುರಿಯೋಬೇಕಾದ್ರೆ ನಾವು ಈ ರೀತಿ ಮುರಿದು ಹುರ್ಕೊಳೋದ್ರಿಂದ ಸಿಡಿಯಲ್ಲ, ಅದು ಬೇಗನೂ ಆಗುತ್ತೆ ಮತ್ತು ಸಿಡಿಯೋದಿಲ್ಲ. ನೋಡಿ ಕರಿಬೇವು, ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ಒಂದೆರಡು ಹನಿ ಅಷ್ಟು. ಈಗ ಹಸಿಮೆಣಸಿನ್ಕಾಯಿ ಹಸಿದ ಹಾಗೆ ಹಾಕ್ಬೋದು, ಆದರೆ ಗ್ಯಾಸ್ ಆಗಿಬಿಡುತ್ತೆ. ಹಾಗಾಗಿ ಹಸಿಮೆಣಸಿನ್ಕಾಯಿ ಈ ರೀತಿ ಹುರಿದು ಹಾಕಿದರೆ ರುಚಿನೂ ಹೆಚ್ಚಾಗುತ್ತೆ, ಹಾಗೆ ಗ್ಯಾಸು ಆಗೋದಿಲ್ಲ. ಹಾಗಾಗಿ ಚಟ್ನಿಗಳಿಗೆ ಸಾಮಾನ್ಯವಾಗಿ ಈ ರೀತಿ ಹುರಿದಾಕೊಂಡ್ರೆ ಚೆನ್ನಾಗಿ. ನೋಡಿ ಈಗ ಇದೆಲ್ಲ ಹುರಿದಾಯಿತು, ಸೀಸಬಾರ್ದು, ಕಹಿ ಆಗಿಬಿಡುತ್ತೆ. ನೋಡಿ ಈ ರೀತಿ ಹುರಿದು ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಹಾಗೆ ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ ಹಾಕಬೇಕು. ಜೀರಿಗೆ ನೋಡಿ ಒಂದು 1/4 ಚಮಚದಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊನೆಯಲ್ಲಿ ಬೆಲ್ಲ ಸ್ವಲ್ಪ ನೋಡಿಕೊಂಡು ಹಾಕಿದರೆ ಚೆನ್ನಾಗಿ. ನೋಡಿ ಇಲ್ಲಿ ಈ ರೀತಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಈಗ ಹೆಚ್ಚಿಟ್ಕೊಂಡಿರೋ ಅಂತಹ ನಲ್ಲಿಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಇಷ್ಟು ಹಾಕಿ, ಇಷ್ಟೇ ಸಾಕು. ರುಚಿ ಅಂತೂ ಅದ್ಭುತವಾಗುತ್ತೆ. ನೋಡಿ ಈಗ ಇಷ್ಟು ಹಾಕಿ ನಾವು ನೀರು ಹಾಕಬಾರ್ದು, ಹಾಗೆ ಮಿಕ್ಸಿ ಮಾಡಬೇಕು ಇದನ್ನು. ನೋಡಿ, ಯಾಕಂದರೆ ನಲ್ಲಿಕಾಯಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ನೀರೇನು ಬೇಡ, ನೀರು ಹಾಕಿದರೆ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ, ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ತಾನೇ. ಇದು ಟೊಮೆಟೊಕಾಯಿ ಚಟ್ನಿ ಎಲ್ಲ ಇರುತ್ತಲ್ಲ, ಅದೇ ರೀತಿ ಆಗುತ್ತೆ. ನೋಡಿ ಈಗ ಒಗ್ಗರಣೆ ಬೇಕಾದರೆ ಕೊಡ್ಕೋಬೋದು, ಒಗ್ಗರಣೆ ಇದ್ದರೆ ಅದೊಂಥರ ಚೆನ್ನಾಗಾಗುತ್ತೆ. ಅದು ನಮ್ಮ ಇಷ್ಟ, ಬೇಕು ಅನಿಸಿದರೆ ಒಗ್ಗರಣೆ ಕೊಡ್ಬೋದು. ಒಂದು ಸಣ್ಣ ಟೀ ಚಮಚದಲ್ಲಿ ಅರ್ಧದಷ್ಟು ಎಣ್ಣೆ ಹಾಕಿ ಸಾಸಿವೆ ಒಂದೇ ಹಾಕಿದರೆ ಸಾಕು ಇದಕ್ಕೆ ಒಗ್ಗರಣೆಗೆ. ಸಾಸಿವೆ ಚಟಪಟ ಅಂದ ತಕ್ಷಣ ಒಲೆ ಆರಿಸ್ಬಿಟ್ಟು ನಾವು ಹಿಂಗೆ ಇಷ್ಟಪಡೋರು ಬೇಕಿದ್ದರೆ ಸ್ವಲ್ಪ ಚಿಟಿಕೆ ಹಿಂಗೆ ಹಾಕ್ಕೋಬೋದು. ನೋಡಿ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿದ ತಕ್ಷಣ ಸಾಸಿವೆ ಚಟಪಟ ಅನ್ನುತ್ತೆ. ಈಗ ಒಲೆ ಆರಿಸ್ಬಿಟ್ಟು ನಾವು ಏನು ಚಟ್ನಿ ರುಬ್ಬಿದ್ವಲ್ಲ ಅದನ್ನು 1 ನಿಮಿಷ ಈಗ ಈ ರೀತಿ ಕಲಿಸ್ಕೊಂಡ್ಬಿಟ್ರೆ ಹಾಗೆ ಹೋಯ್ತು. ಇದನ್ನೇನು ಬಿಸಿ ಮಾಡಬೇಕಪ್ಪ ಅನ್ನೋಂಗಿಲ್ಲ, ಏನಿಲ್ಲ. ಹಾಗೆ ಊಟಕ್ಕಂತೂ ಅಯ್ಯೋ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ, ಅದ್ಭುತವಾದ ರುಚಿ ಇರುತ್ತೆ. ನೋಡಿ ಈಗ ಕಾಯ್ತಾ ಇದ್ದ ಮಗ ಅನ್ನ ರೆಡಿ ಆಯಿತು. ಈಗ ತುಪ್ಪದ ಜೊತೆಗೆ ಚಟ್ನಿ, ಏನು ಸಾರು ಬೇಕಪ್ಪ ಅನಿಸೋದೇ ಇಲ್ಲ, ಯಾಕಂದರೆ ಪ್ರತಿದಿನ ನಾವು ಸಾರು ಎಲ್ಲ ತಿಂತೀವಿ. ಈ ರೀತಿ ವಿಶೇಷವಾದ ರುಚಿಯಾದ ಚಟ್ನಿ ಜೊತೆ ತಿಂದರೆ ಎಷ್ಟು ಚೆನ್ನಾಗಂತೂ ತನ್ನ ಜಾಸ್ತಿನೇ ಹೋಗುತ್ತೆ. ನೋಡಿ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಈ ಚಟ್ನಿ ಕಲಿಸ್ಕೊಂಡು ತಿಂದುಬಿಟ್ರೆ ಆಹಾ, ನಾ ಪ್ರತಿ ಬಾರಿ ಹೇಳ್ತೀನಲ್ಲ, ಸ್ವರ್ಗಕ್ಕೆ 3 ಗೇಣೆನಪ್ಪ ಅಂತ ಹಂಗೆ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಖುಷಿ ಆಯಿಲ್ಲ ಅಂದರೆ ಅನ್ನ ಮೊಸರು ಚಟ್ನಿ ಅದು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾಕೆ ತಡ ಹಾಗಾದರೆ, ಬೇಗ ಮಾರ್ಕೆಟಲ್ಲಿ ನಲ್ಲಿಕಾಯಿ ಸಿಗುತ್ತೆ, ತೊಗೊಂಡು ಈ ರೀತಿ ಚಟ್ನಿ ಮಾಡಿಕೊಂಡು ಅದ್ಭುತವಾದ ರುಚಿಯನ್ನು ಒಮ್ಮೆ ಸವಿದು ನೋಡಿ. ಏನಂತೀರ ವೀಕ್ಷಕರೇ? ಗೊತ್ತಿದೆಯಲ್ಲ, ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.